ಓಂ ವಾಚಸ್ಪತಯೇ ನಮಃ. ಪ್ರಮಾಣ ಲಕ್ಷಣದಲ್ಲಿ ಉಪಾಧಿ ಬಗ್ಗೆ ನೋಡ್ತಿದ್ದೀವಿ. ಉಪಾಧಿ ಅನ್ನೋದೊಂದು ಪ್ರತ್ಯೇಕ ದೋಷ ಅಲ್ಲ. ಈ ಸಪ್ರತಿ ಸಾಧನೆ ಏನಿದೆ ಅದರಲ್ಲೇ ಉಪಾಧಿ ಸೇರ್ತದೆ ಅಂತ ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೇವೆ. ಮತ್ತೆ ಉಪಾಧಿ ಅಂದರೆ ಏನು ಅದನ್ನು ನೋಡಿದ್ದೇವೆ. ಒಬ್ಬ ವಾದಿ ಒಂದು ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಒಂದು ಹೇತುವನ್ನು ಪ್ರಯೋಗ ಮಾಡಿದಾಗ ಆ ಹೇತು ಅದು ಉಚಿತವಾದ ಹೇತು ಅಲ್ಲ, ಅದರ ಬದಲಾಗಿ ಬೇರೆಯದೇ ಆದ ಹೇತುವನ್ನು ಹೇಳಬೇಕಾಗ್ತದೆ. ನೀವು ಹೇಳಿದ ಹೇತು ಅಪ್ರಯೋಜಕ, ಬೇರೆ ಹೇತುವನ್ನು ಹೇಳಬೇಕಾಗ್ತದೆ ಅಂತ ವಾದಿಗೆ ನಾವೇನು ತೋರಿಸ್ಕೊಡ್ತೀವಿ ಅದನ್ನೇ ಉಪಾಧಿ ಅಂತ ಹೇಳ್ತಾರೆ. ಆ ಉಪಾಧಿಯನ್ನು ಹೇಳಿದ್ರಿಂದ ಮುಂದೆ ಏನಾಗ್ತದೆ ಅಂದರೆ, ನೀವು ಹೇಳಿದ ಹೇತು ಅದು ಅಸಾಧಕ, ಅದು ಪ್ರಯೋಜಕ ಅಲ್ಲ ಅಂತ ಗೊತ್ತಾಗುವುದು ಒಂದು. ಇನ್ನೊಂದು, ನೀವು ಹೇಳಿದ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ನಾವೊಂದೇನು ಬೇರೆ ಹೇತುವನ್ನು ತೋರಿಸಿದ್ವಲ್ಲ, ಆ ಹೇತು ನಿಮ್ಮ ಪಕ್ಷದಲ್ಲಿ ಇಲ್ಲ. ಆದ್ದರಿಂದ ಆ ಸಾಧ್ಯವನ್ನು ಕೂಡ ಅದು ಸಾಧ್ಯದ ಅಭಾವವನ್ನೇ ಸಾಧನೆ ಮಾಡ್ತದೆ, ಸಾಧ್ಯ ಇಲ್ಲ ಅಂತ ತೋರಿಸಿಕೊಡ್ತದೆ ಅಂತ ಅದರ ಅಭಿಪ್ರಾಯ. ಅದನ್ನು ಮುಂದೆ ಈ ವಿಶ್ವಮಿಥ್ಯಾ ದೃಶ್ಯತ್ವಾತ್ ಅನ್ನುವ ಅನುಮಾನವನ್ನು ನೋಡಿದಾಗ ಅದು ಗೊತ್ತಾಗ್ತದೆ. ಉಪಾಧಿಯನ್ನು ಹೇಳುವ ಉದ್ದೇಶ ಅದು. ಯಾವ ಸಾಧ್ಯವನ್ನು ನೀವು ಪ್ರಯೋಗ ಮಾಡಿದ್ದೀರಿ, ಯಾವ ಸಾಧ್ಯವನ್ನು ಹೇಳಲಿಕ್ಕೆ ಒಂದು ಹೇತುವನ್ನು ನೀವು ಪ್ರಯೋಗ ಮಾಡಿದ್ದೀರಿ, ಆ ಹೇತು ಆ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಸಮರ್ಥ, ಪ್ರಯೋಜಕ ಅಲ್ಲ ಅಂತ ಅನ್ನೋದು ಒಂದು ವಿಷಯ. ಮತ್ತೆ ನಾವೇನು ನಿಜವಾದ ಪ್ರಯೋಜಕವನ್ನು ತೋರಿಸಿದ್ದೀವಿ ಹೇತುವನ್ನು, ಆ ಹೇತು ಅನ್ನುವುದು ಪಕ್ಷದಲ್ಲಿ ಇಲ್ಲ, ಆದ್ದರಿಂದ ಸಾಧ್ಯವೂ ಇಲ್ಲ. ಯಾಕಂದರೆ ಸಾಧ್ಯ ಇರಬೇಕಾದ್ರೆ ಈ ಹೇತು ಇರಲೇಬೇಕು, ಈ ಇನ್ನೊಂದು ಉಪಾಧಿ ಅಂತ ಅನ್ನೋದು ಇರಲೇಬೇಕು. ನಾವು ಯಾವ ಹೇತುವನ್ನು ತೋರಿಸಿದ್ದೀವಲ್ಲ ಅದನ್ನೇ ಉಪಾಧಿ ಅಂತೀವಲ್ಲ, ಅದು ಇರಲೇಬೇಕು. ಸಾಧ್ಯ ಇದ್ದಲ್ಲೆಲ್ಲ ಅದು ಇರಲೇಬೇಕು ಅಂತ ಹೀಗೆ ತೋರಿಸುವುದು ಆ ಉಪಾಧಿಯ ಉದ್ದೇಶ. ಅಂತೂ ಒಬ್ಬ ಮೂರ್ಖನಾದ ವ್ಯಕ್ತಿಯನ್ನು ತೋರಿಸಿ ಇವನು ಪಂಡಿತನಾಗಿದ್ದಾನೆ, ಯಾಕೆಂದ್ರೆ ಮನುಷ್ಯನಾಗಿದ್ದಾನೆ ಅಂತ ಎದುರಾಳಿ ಅನುಮಾನ ಪ್ರಯೋಗ ಮಾಡಿದರೆ, ಆವಾಗ ಇವನು ಪಂಡಿತನಲ್ಲ, ಯಾಕೆಂದರೆ ಇವನು ಓದಿದವನಲ್ಲ ಅಂತ ನಾವು ಇನ್ನೊಂದು ಅನುಮಾನವನ್ನು ಪ್ರಯೋಗ ಮಾಡಬಹುದು. ಇವನು ಪಂಡಿತನಾಗಿದ್ದಾನೆ ಯಾಕೆಂದ್ರೆ ಮನುಷ್ಯನಾಗಿದ್ದಾನೆ ಅಂತ ಒಂದು ಹೇತುವನ್ನು ಅವನು ಪ್ರಯೋಗ ಮಾಡಿದ. ಪಂಡಿತನಾಗಿರುವುದಕ್ಕೆ ಮನುಷ್ಯನಾಗಿರುವುದು ಪ್ರಯೋಜಕ ಅಲ್ಲ, ಹೊರತು ಓದಿರುವುದೇ ಪ್ರಯೋಜಕ ಅಂತ ನಾವು ತೋರಿಸಿದ್ವಿ. ಆ ಓದಿರುವುದು ಅನ್ನೋದೇ ಒಂದು ಉಪಾಧಿ. ಉಪಾಧಿ ಇಲ್ಲ ಆದ್ದರಿಂದ ಅವನು ಪಂಡಿತನೂ ಅಲ್ಲ ಅಂತ ಹೀಗೆ ಅದರ ಅಭಿಪ್ರಾಯ. ಇವನು ಪಂಡಿತನಲ್ಲ, ಇದೇ ಸಪ್ರತಿ ಸಾಧನ. ಪಂಡಿತನಾಗಿದ್ದಾನೆ ಅಂತ ಅವನು ಪ್ರಯೋಗ ಮಾಡಿದ್ದ, ಅವನಿಗೆ ಎದುರಾಳಿಯಾಗಿ ಇವನು ಪಂಡಿತನಲ್ಲ ಯಾಕೆಂದ್ರೆ ಓದಲಿಲ್ಲ. ಆದ್ದರಿಂದ ಇದು ಉಪಾಧಿಯ ಅಭಾವದಿಂದ ಸಾಧ್ಯದ ಅಭಾವವನ್ನು ಸಾಧನೆ ಮಾಡೋದು. ಇದಿಷ್ಟು ಉಪಾಧಿ ಅಂದ್ರೆ ಏನು ಅಂತ ನಾವು ನೋಡಿದ್ದಾಯಿತು. ಈಗಿಲ್ಲಿ ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಅವರು ಅನುಮಾನ ಪ್ರಯೋಗಿಸಿದ್ದಾರೆ. ಮಿಥ್ಯಾತ್ವವನ್ನು ಸಾಧನೆ ಮಾಡಲಿಕ್ಕೆ ದೃಶ್ಯತ್ವ ಎಂಬ ಹೇತುವನ್ನು ಅವರು ಹೇಳ್ತಿದ್ದಾರೆ. ನಾವು ಅವ್ರಿಗೆ ಹೇಳ್ತೀವಿ, ಮಿಥ್ಯಾತ್ವವನ್ನು ಸಾಧನೆ ಮಾಡಲಿಕ್ಕೆ ದೃಶ್ಯತ್ವ ಎಂಬ ಹೇತು ಯಾವ ದೃಷ್ಟಿಯಿಂದಲೂ ಕೂಡ ಪ್ರಯೋಜಕ ಅಲ್ಲ. ದೃಶ್ಯತ್ವ ಅಂದರೆ ಜ್ಞಾನ ವಿಷಯತ್ವ ಅಂತ ಅರ್ಥ, ಅಥವಾ ಸ್ವಲ್ಪ ಇನ್ನೂ ನಿರ್ದಿಷ್ಟವಾಗಿ ವಿಚಾರ ಮಾಡಿದ್ರೆ ಕಣ್ಣಿಗೆ ಕಾಣಿಸುವಿಕೆ ಅಂತ ಅರ್ಥ. ಕಣ್ಣಿಗೆ ಕಾಣಿಸಿದ್ದೆಲ್ಲವೂ ಅಥವಾ ಜ್ಞಾನಕ್ಕೆ ವಿಷಯವಾದದ್ದೆಲ್ಲವೂ ಕೂಡ ಮಿಥ್ಯಾ ಆಗೋದಿಲ್ಲ. ಮಿಥ್ಯಾ ಆಗಬೇಕಾದ್ರೆ ಏನಾಗಬೇಕು ಅಂದರೆ ಅಪ್ರಾಮಾಣಿಕವಾಗಿರಬೇಕು. ಯಾವುದು ಪ್ರಮಾಣ ಸಿದ್ಧ ಅಲ್ಲವೋ, ಪ್ರತ್ಯಕ್ಷ, ಅನುಮಾನ, ಆಗಮ, ಅದ್ಯಾವುದು ಕೂಡ ಪ್ರಮಾಣ ಸಿದ್ಧ ಅಲ್ವೋ, ಈ ಮೂರು ಪ್ರಮಾಣಗಳಿಂದ ಯಾವುದರಿಂದಲೂ ಸಿದ್ಧ ಅಲ್ವೋ ಅದನ್ನೇ ಅಪ್ರಾಮಾಣಿಕ ಅಂತ ನಾವು ಹೇಳೋದು. ಹೀಗೆ ಯಾವುದು ಪ್ರಮಾಣ ಸಿದ್ಧ ಅಲ್ಲವೋ ಅಥವಾ ಅಪ್ರಾಮಾಣಿಕವೋ ಅದು ಮಿಥ್ಯಾ ಆಗಿರ್ತದೆ. ಅದರಿಂದ ಮಿಥ್ಯಾ ಆಗಲಿಕ್ಕೆ ದೃಶ್ಯತ್ವ ಅಂತನ್ನುವುದು ಯಾವ ದೃಷ್ಟಿಯಿಂದ ಕಾರಣ ಅಲ್ಲ, ಅಪ್ರಾಮಾಣಿಕತ್ವ ಅಂತನ್ನುವುದೇ ಕಾರಣ. ಈ ಜಗತ್ತು ಅಪ್ರಾಮಾಣಿಕ ಆಗಿದೆಯೋ ಇಲ್ಲೋ ಅಂತ ನಾವೀಗ ವಿಚಾರ ಮಾಡಬೇಕು. ಅಪ್ರಾಮಾಣಿಕ ಆಗಿದೆಯೋ ಪ್ರಾಮಾಣಿಕ ಆಗಿದೆಯೋ ಅಂತ. ವಿಶ್ವಂ ಮಿಥ್ಯಾ ದೃಶ್ಯತ್ವ ಅದನ್ನು ನೀವು ಪ್ರಯೋಗ ಮಾಡಿದ್ದೀರಿ. ವಿಶ್ವಂ ನ ಮಿಥ್ಯಾ ಅಥವಾ ವಿಶ್ವಂ ಸತ್ಯಂ ಅಂತ ನಾವು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ ನಮಗೆ. ಯಾಕೆಂದ್ರೆ ಇದು ಅಪ್ರಾಮಾಣಿಕ ಅಲ್ಲ. ಆದ್ದರಿಂದ ಅಪ್ರಾಮಾಣಿಕ ಅಲ್ಲ ಅಂದರೆ, ಪ್ರಾಮಾಣಿಕ ಅಂದರೆ ಪ್ರಮಾಣ ಸಿದ್ಧ, ಅಪ್ರಾಮಾಣಿಕ ಅಂದರೆ ಪ್ರಮಾಣ ಸಿದ್ಧ ಅಲ್ಲ. ಅಪ್ರಾಮಾಣಿಕ ಅಲ್ಲ ಅಂದರೆ ಮತ್ತೆ ಪ್ರಮಾಣ ಸಿದ್ಧ ಅಂತಲೇ ಅರ್ಥ ಆಯಿತು. ಈ ಜಗತ್ತು ಪ್ರಮಾಣ ಸಿದ್ಧವಾದ್ದರಿಂದ ಇದು ಮಿಥ್ಯಾ ಅಲ್ಲ, ಸತ್ಯವೇ ಆಗಿದೆ ಅಂತ ನಾವು ಅವರಿಗೆ ಪ್ರತಿಪಕ್ಷ ಅನುಮಾನವನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಈ ಜಗತ್ತನ್ನುವುದು ಪ್ರತ್ಯಕ್ಷದಿಂದ ಅಥವಾ ಆಗಮದಿಂದ, ಈ ಎರಡು ಪ್ರಮಾಣಗಳಲ್ಲಿ ಒಂದು ಪ್ರಮಾಣದಿಂದ ಅದು ಸತ್ಯ ಅಂತ ಸಿದ್ಧ ಆಗಿದೆ.
ಪ್ರತ್ಯಕ್ಷದ ಅಥವಾ ಆಗಮದ ಬೆಂಬಲ ಪಡ್ಕೊಂಡಿರುವಂತಹ ಅನುಮಾನದಿಂದಲೂ ಜಗತ್ತಿನ ಸತ್ಯ ಅಂತ ನಾವು ಸಾಧಿಸಬಹುದು. ಹೀಗೆ ಪ್ರತಿಪಕ್ಷಾನುಮಾನವನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಉಪಾಧಿಯ ಕೆಲಸವೇ ಹೀಗೆ ಪ್ರತಿಪಕ್ಷಾನುಮಾನವನ್ನು ಹೇಳುವುದು. ಅದು ಸ್ವಂತ ದೋಷ ಅಲ್ಲ. ತಾನು ಪಕ್ಷದಲ್ಲಿ ಇಲ್ಲದೆ ಹೋದರೆ ಅಲ್ಲಿ ಸಾಧ್ಯವೂ ಇಲ್ಲ. ಪಕ್ಷದಲ್ಲಿ ಇಲ್ಲ ಅಂತ ಹೀಗೆ ಸಾಧನೆ ಮಾಡುವ ಮೂಲಕ ಅದೊಂದು ದೋಷ ಆಗ್ತದೆ. ಆದ್ದರಿಂದ ಅದನ್ನು ಸತ್ಪ್ರತಿಪಕ್ಷ ಅಂತ ನಾವು ಪರಿಗಣನೆ ಮಾಡ್ತೇವೆ ಹೊರತು ಪ್ರತ್ಯೇಕ ದೋಷ ಅಂತ ಪರಿಗಣನೆ ಮಾಡೋದಿಲ್ಲ ಅಂತ ಇದರ ಅಭಿಪ್ರಾಯ. ಇದರ ಮುಂದೆ ಜಗತ್ ಸತ್ಯತ್ವ ಗ್ರಾಹಿ ಪ್ರತ್ಯಕ್ಷಸ್ಯ ವರ್ತಮಾನ ಮಾತ್ರ ಗ್ರಾಹಿತ್ವೇ ಅನ್ನುವ ಮೂಲದ ಬಗ್ಗೆ ನಾವೀಗ ನೋಡಬೇಕು. ಇದಕ್ಕೆ ಈ ಆಚಾರ್ಯ ಮೂಲದ ಅನುವಾದ ಏನಿದೆ ಆ ಮೂಲದ ಅನುವಾದವನ್ನು ಒಂದ್ಸರಿ ನೋಡಿ ಆಮೇಲೆ ಮತ್ತೆ ಅದರ ವಿವರಣವನ್ನು ನೋಡೋದು ಹೀಗೆ ಮಾಡೋದ್ರ ಬದಲು ಆ ವಿವರಣವನ್ನೇ ಮೊದಲು ನೋಡೋಣ. ವಿಶ್ವ ಮಿಥ್ಯಾ ದೃಶ್ಯತ್ವ ಅಂತ ಅದ್ವೈತಿಗಳು ಅನುಮಾನ ಪ್ರಯೋಗಿಸಿದರು. ಅದು ಪ್ರತ್ಯಕ್ಷ ವಿರುದ್ಧ ಅಂತ ದ್ವೈತಿಗಳು ತತ್ವವಾದಿಗಳು ಹೇಳಿದರು. ಪ್ರತ್ಯಕ್ಷ ವಿರುದ್ಧ ಆದ್ರಿಂದ ಪ್ರತಿಜ್ಞಾ ವಿರೋಧ ಅಂತ ಹೇಳಿ. ಆವಾಗ ಅವ್ರು ಹೇಳ್ತಾರೆ, ಈ ಅನುಮಾನದಲ್ಲಿ ವಿಶ್ವ ಮಿಥ್ಯಾ ಅಂತ ನಾವೇನು ಅನುಮಾನ ಪ್ರಯೋಗ ಪ್ರತಿಜ್ಞಾ ಮಾಡಿದ್ದೇವಲ್ಲ, ಮಿಥ್ಯಾ ಅಂದ್ರೆ ಏನರ್ಥ? ಬ್ರಹ್ಮಜ್ಞಾನ ಬಂದಾಗ ಪ್ರಪಂಚ ಇಲ್ಲ ಅನ್ನುವುದು ಗೊತ್ತಾಗ್ತದೆ ಅಂತ. ಪ್ರಪಂಚ ಇಲ್ಲ ಅನ್ನೋದು ಗೊತ್ತಾಗೋದು ಅಂದ್ರೆ ಪ್ರಪಂಚ ಬ್ರಹ್ಮಜ್ಞಾನದಿಂದ ಬಾಧ್ಯ ಆಗಿದೆ ಅಂತ. ಬಾಧ್ಯ ಆಗುವುದು ಅಂದ್ರೆ ಇದು ಇಲ್ಲ ಅಂತ ಮನವರಿಕೆ ಆಗೋದು. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅಂತ ತಿಳ್ಕೊಂಡಿದ್ವಿ, ಹಗ್ಗವನ್ನು ಹಾವು ಅಂತ ತಿಳ್ಕೊಂಡು ಹೆದರಿದ್ದೆವು. ಆಮೇಲೆ ವಸ್ತು ತತ್ವಜ್ಞಾನ ಬಂದಾಗ ಇದು ಹಗ್ಗವೇ ಅಂತ ಗೊತ್ತಾದಾಗ, ಕಪ್ಪೆ ಚಿಪ್ಪು ಇದು ಬೆಳ್ಳಿ ಇದು ಕಪ್ಪೆ ಚಿಪ್ಪೇ ಆಗಿದೆ ಅಂತ ಗೊತ್ತಾದಾಗ ಅದೇ ವಸ್ತು ತತ್ವಜ್ಞಾನ. ಅದು ಬಂದಾಗ ಇಲ್ಲಿ ಕಪ್ಪೆ ಚಿಪ್ಪು ಇಲ್ಲ ಅಂತ ಗೊತ್ತಾಗ್ತದೆ, ಇಲ್ಲಿ ಬೆಳ್ಳಿ ಇಲ್ಲ ಅಂತ ಗೊತ್ತಾಗ್ತದೆ, ಹಾವಿಲ್ಲ ಅಂತ ಗೊತ್ತಾಗ್ತದೆ. ಹಾಗೆ ಬ್ರಹ್ಮಜ್ಞಾನ ಬಂದಾಗ ಈ ಪ್ರಪಂಚ ಅಂತ ಅನ್ನೋದು ಇಲ್ಲ ಅಂತ ನಮಗೆ ಗೊತ್ತಾಗಿಬಿಡ್ತದೆ. ಇದು ಮಿಥ್ಯಾ ಅಂತಂದ್ರೆ, ಮಿಥ್ಯಾ ಅಂದ್ರೆ ಇದು ಅರ್ಥ, ಬ್ರಹ್ಮಜ್ಞಾನ ಬಾಧ್ಯ ಅಂತ ಅರ್ಥ. ವಿಶ್ವಂ ಮಿಥ್ಯಾ ಅಂದ್ರೆ ವಿಶ್ವಂ ಬ್ರಹ್ಮಜ್ಞಾನ ಬಾಧ್ಯಂ ಅಂತ ಅರ್ಥ. ಅಲ್ಲಿ ನೀವು ನಮ್ಮ ಅನುಮಾನಕ್ಕೆ, ಅದ್ವೈತದ ಅನುಮಾನಕ್ಕೆ ಪ್ರತ್ಯಕ್ಷದಿಂದ ವಿರೋಧ ತೋರಿಸಿದ್ದೀರಿ. ಆದರೆ ಪ್ರತ್ಯಕ್ಷ ಏನು ತಿಳಿಸ್ತದೆ? ನಮ್ಮ ಎದುರಿಗೆ ಒಂದು ಘಟವನ್ನು ನಾವು ನೋಡಿದಾಗ ಘಟವು ಇದೆ ಅಂತ ತಿಳಿಸ್ತದೆ. ನಾವು ಘಟ ಅಂತಷ್ಟೇ ಕಾಣಿಸಿದ್ರು ಕೂಡ ಅದು ಆ ದೇಶ ಕಾಲ ಇವಿಷ್ಟನ್ನು ಮಾತ್ರ ಅದು ತಿಳಿಸಿರ್ತದೆ ಸಾಮಾನ್ಯವಾಗಿ. ಆ ದೇಶ ಇನ್ಯಾವುದು ನಮ್ಮ ಎದುರಿಗಿರುವ ಘಟ ಯಾವ ದೇಶದಲ್ಲಿದೆಯೋ ಯಾವ ಕಾಲದಲ್ಲಿದೆಯೋ ಅದರ ಅಸ್ತಿತ್ವವನ್ನು ಮಾತ್ರ ತಿಳಿಸಿರ್ತದೆ. ಆ ದೇಶದಲ್ಲಿ ಆ ಕಾಲದಲ್ಲಿ ಅದರ ಅಸ್ತಿತ್ವವನ್ನು ತಿಳಿಸುವ ಶಕ್ತಿ ಇರ್ತದೆ. ಅದಕ್ಕೆ ಪ್ರತ್ಯಕ್ಷ ಶಕ್ತಿ ಇರೋದು ವರ್ತಮಾನ ಕಾಲದಲ್ಲಿ ಪ್ರತ್ಯಕ್ಷ ಆ ವಸ್ತು ಇದೆ ಅಂತ ತಿಳಿಸುವ ಶಕ್ತಿ ಇರ್ತದೆ. ಭವಿಷ್ಯತ್ ಕಾಲವನ್ನು ತಿಳಿಸುವಂತಹ ಶಕ್ತಿ ಆ ಪ್ರತ್ಯಕ್ಷಕ್ಕೆ ಇಲ್ಲವೇ ಇಲ್ಲ. ಯಾಕಂದ್ರೆ ಪ್ರತ್ಯಕ್ಷ ಅನ್ನೋದು ಅದು ಪ್ರಬಲ ಅಂತ ನೀವೇನಾದ್ರು ಹೇಳಬಹುದು, ಆದರೆ ಅದಕ್ಕೊಂದು ಶಕ್ತಿ ಸೀಮಿತ ಇದೆಯಲ್ಲ. ಈ ನಮ್ಮ ಎದುರಿಗಿರುವಂಥ ಒಂದು ಘಟವೇ ಇದು ಎಷ್ಟು ವರ್ಷ ಕಾಲ ಬದುಕ್ತದೆ, ಎಷ್ಟು ವರ್ಷ ಕಾಲ ಇರ್ತದೆ ಅಂಥೇಳಿ ಅದನ್ನ ಘಟವನ್ನು ತಯಾರು ಮಾಡಿದ ವ್ಯಕ್ತಿಗೂ ಗೊತ್ತಿಲ್ಲ, ಅದನ್ನು ಖರೀದಿ ಮಾಡ್ಕೊಂಡು ಬಂದಂಥ ವ್ಯಕ್ತಿಗೂ ಅದು ಗೊತ್ತಿಲ್ಲ. ಭವಿಷ್ಯತ್ ಕಾಲವನ್ನು ಗ್ರಹಿಸುವ ಶಕ್ತಿಯೇ ಪ್ರತ್ಯಕ್ಷಕ್ಕಿಲ್ಲ. ಆದ್ದರಿಂದ ನಮ್ಮ ಎದುರಿಗಿರುವಂತಹ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಮೊದಲಾದ ಮಹಾಭೂತಗಳು, ಮತ್ತೇನೇ ದೊಡ್ಡ ದೊಡ್ಡ ವಸ್ತುಗಳು, ಇವೆಲ್ಲ ಸತ್ಯ ಅಂತ ನಮ್ಮ ಪ್ರತ್ಯಕ್ಷ ತಿಳಿಸ್ತಾ ಇದೆ. ಆದ್ರಿಂದ ಅದು ಈ ಅನುಮಾನಕ್ಕೆ ಬಾಧಕ ಆಗ್ತದೆ ಅಂತ ನೀವು ಹೇಗೆ ಹೇಳ್ತೀರಿ? ಮುಂದೆ ಬ್ರಹ್ಮಜ್ಞಾನ ಬಂದಾಗ ಈ ಜಗತ್ತು ಬಾಧ್ಯ ಆಗ್ತದೆ ಅನ್ನೋದು ಅನುಮಾನದಿಂದ ತಿಳಿಯುವಂತಹ ವಿಚಾರ. ಅದನ್ನು ಪ್ರತ್ಯಕ್ಷ ನಿರಾಕರಣೆ ಮಾಡುವುದು ಹೇಗೆ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಅದಕ್ಕೆ ಹೀಗೆ ಅದೊಂದು ಪ್ರಶ್ನೆ ಅವರು. ಹೀಗೆ ಪ್ರತ್ಯಕ್ಷ ಮತ್ತು ಅನುಮಾನಗಳಿಗೆ ಅದರ ವ್ಯಾಪ್ತಿಯೇ ಬೇರೆ ಬೇರೆ ಥರ ಇದೆ. ಈ ಆಗಮದ ವ್ಯಾಪ್ತಿ, ಆಗಮ ಅಂದ್ರೆ ಅನುಮಾನದ ವ್ಯಾಪ್ತಿ, ವಿಶ್ವಮಿಥ್ಯಾ ದೃಶ್ಯತ್ವ ಅಂತ ಇದ್ದಾರೆ, ಅನುಮಾನದ ವ್ಯಾಪ್ತಿ, ಆಗಮ ಅಂತ ಬೇಡ. ಆಗಮದ ವ್ಯಾಪ್ತಿ ಮುಂದೆ ಬ್ರಹ್ಮಜ್ಞಾನ ಬಂದಾಗ ಜಗತ್ತು ಇಲ್ಲ ಅಂತ ಅನಿಸ್ತದೆ, ಆವಾಗ ಅದು ಮಿಥ್ಯಾ ಅಂತ ನಮ್ಗೆ ಗೊತ್ತಾಗ್ತದೆ ಅಂತ. ಈ ಪ್ರತ್ಯಕ್ಷದ ವ್ಯಾಪ್ತಿ ಈ ಕಾಲಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಹೀಗಿರುವಾಗ ಆ ನಮ್ಮ ಅನುಮಾನ ಮತ್ತು ನಿಮ್ಮ ಪ್ರತ್ಯಕ್ಷ ಇವೆರಡರ ನಡುವೆ ವಿರೋಧವೇ ಇಲ್ಲ. ವಿರೋಧ ಇಲ್ಲ ಅಂದ್ರೆ ಇದು ಬೇರೆ ವಿಷಯ ಹೇಳ್ತದೆ, ಅದು ಬೇರೆ ವಿಷಯ ಹೇಳ್ತದೆ. ವಿರೋಧವೇ ಇಲ್ಲ ಅಂದಮೇಲೆ ಆ ನಮ್ಮ ಅನುಮಾನ ಆ ಪ್ರತ್ಯಕ್ಷದ ವಿರೋಧವನ್ನು ಪಡೆಯುವುದು ಹೇಗೆ?
ವಿರೋಧ ಅಂದರೆ ಅದು ಸಮಬಲ ವಿರೋಧ ಒಂದು, ಪ್ರಬಲ ವಿರೋಧ ಒಂದು ಅಂತ ಎರಡು ಥರ ಹೇಳಿದರು. ಇದು ಪ್ರಬಲ ವಿರೋಧ ಅಂತ ನೀವು, ಪ್ರಬಲ ಪ್ರಮಾಣದ ವಿರೋಧ ಅಂತ ನೀವು ಹೇಳ್ತಾ ಬಂದಿದ್ದೀರಿ. ಪ್ರತ್ಯಕ್ಷ ಅನ್ನೋದು ಪ್ರಬಲ ಆದ್ರಿಂದ ಪ್ರಬಲ ಪ್ರಮಾಣದ ವಿರೋಧ ಅಂತ ಹೇಳಿ. ವಿರೋಧ ಅನ್ನುವುದೇ ಇಲ್ವಲ್ಲ, ಅವೆರಡು ಬೇರೆ ಬೇರೆ ವಿಷಯಗಳನ್ನೇ ತಿಳಿಸ್ತಾ ಇವೆ. ಹಾಗಿದ್ಮೇಲೆ ವಿರೋಧವೇ ಇಲ್ಲದೆ ಇದ್ಮೇಲೆ ಪ್ರಬಲ ಪ್ರಮಾಣದ ವಿರೋಧದ ಪ್ರಶ್ನೆಯೂ ಕೂಡ ಇಲ್ಲ. ಆದ್ರಿಂದ ನಮ್ಮ ಅನುಮಾನ ಪ್ರತ್ಯಕ್ಷದ ವಿರೋಧವನ್ನು ಪಡ್ಕೊಂಡಿದೆ ಅಂತ ಹೇಗೆ ಹೇಳ್ತೀರಿ ಅಂತ ಅವ್ರದೊಂದು ಜಿಜ್ಞಾಸೆ. ಇಲ್ಲಿವರೆಗೇನು ಪೂರ್ವ ಪಕ್ಷ ನೋಡಿದ್ವಲ್ಲ, ಇದನ್ನ ಆ ಆಚಾರ್ಯರ ವಾಕ್ಯದಲ್ಲಿ ಜಗತ್ ಸತ್ಯತ್ವ ಗ್ರಾಹಿ ಪ್ರತ್ಯಕ್ಷಸ್ಯ ವರ್ತಮಾನ ಮಾತ್ರ ಗ್ರಾಹಿತ್ವೇ ಅಂತ ಇಷ್ಟು ಗ್ರಾಹಿತ್ವೇ ಅಂತ ಅಲ್ಲೇನು ಸಪ್ತಮಿ ವಿಭಕ್ತಿ ಪ್ರಯೋಗ ಮಾಡಿದ್ದಾರೆ. ಗ್ರಾಹಿತ್ವೇ ಅಂತ ಸತಿ ಸಪ್ತಮಿ ಪ್ರಯೋಗ. ಜಗತ್ತಿಗೆ ಸತ್ಯತ್ವವನ್ನು ತಿಳಿಸುವ ಪ್ರತ್ಯಕ್ಷವು ವರ್ತಮಾನ ಕಾಲದ ವಿಷಯವನ್ನು ಮಾತ್ರ ತಿಳಿಸ್ತದೆ ಅಂತ ನೀವು ಹೇಳುವುದಾದರೆ, ಹಾಗೆ ಆರ್ಗ್ಯೂ ಮಾಡುವುದಾದರೆ ಅಂತ ಅರ್ಥ ಆ ಸತಿ ಸಪ್ತಮಿ ಪ್ರಯೋಗಕ್ಕೆ. ಆವಾಗ ಮುಂದೆ ಅನುಮಾನಾಗಮ ಪ್ರಾಮಾಣ್ಯ ಗ್ರಾಹಿಣೋಪಿ ಪ್ರತ್ಯಕ್ಷತ್ವ ವಿಶೇಷಾತ್ ಉತ್ತರಕ್ಷಣೀಯ ಪ್ರಾಮಾಣ್ಯ ನ ಸೇತ್ಸ್ಯತಿ ಅಂತ ಮುಂದಿನ ವಾಕ್ಯದಿಂದ ಉತ್ತರ ಕೊಡ್ತಿದ್ದಾರೆ. ಸಂಕ್ಷಿಪ್ತವಾಗಿ ಆ ಉತ್ತರವನ್ನು ನೋಡೋಣ. ಈಗ ಮುಂದೆ 571ನೇ ಪುಟದಲ್ಲಿ ನೇಹ ನಾನಾಸ್ತಿ ಕಿಂಚನ ಅಂತ ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮತ್ತು ಕಾಟಕ ಉಪನಿಷತ್ತಿನಲ್ಲೆಲ್ಲ ಬಂದಿದೆ. ಮನಸೈವೇದಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ, ಮನಸೈವೇದಂ ಇನ್ನೊಂದಿನ ಸ್ವಲ್ಪ ಅಲ್ಲಿ ವ್ಯತ್ಯಾಸ ಇದೆ ಅಂತೂ ನೇಹ ನಾನಾಸ್ತಿ ಕಿಂಚನ. ಈ ಜಗತ್ತಿನಲ್ಲಿ ಕಿಂಚನ ಯಾವುದೂ ಕೂಡ ನಾನಾ ಭಿನ್ನವಾದದ್ದು, ನ ಅಸ್ತಿ ಇಲ್ಲವೇ ಇಲ್ಲ, ಎಲ್ಲವೂ ಅಭಿನ್ನವೇ, ಎಲ್ಲವೂ ಮಿಥ್ಯಾನೆ ಅಂತ ಹೀಗೊಂದು ಅನುಮಾನ, ಈಗೊಂದು ಆಗಮ ಕಾಟಕ ಉಪನಿಷತ್ತು ಮತ್ತು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವಂಥ ಒಂದು ಶ್ರುತಿವಾಕ್ಯ. ಅದನ್ನು ಅವರು ಹೇಳಿದ್ದಾರೆ ನಮಗೆ. ಅದರ ಕುರಿತಾಗಿ ನಮ್ದೊಂದು ಪ್ರಶ್ನೆ ಇದೆ. ಮತ್ತೆ ವಿಶ್ವಂ ಮಿಥ್ಯಾದೃಶ್ಯತ್ವ ಅಂತ ಒಂದು ಅನುಮಾನವೂ ಕೂಡ ಈಗ ನಿಮ್ಮ ಒಂದು ಅಸ್ತ್ರ ಆಗಿದೆ. ಈ ಒಂದು ಆಗಮ ಮತ್ತು ಈ ಒಂದು ಅನುಮಾನ ಇವೆರಡೂ ಕೂಡ ಪ್ರಮಾಣ ಅಂತ ತಿಳಿಸುವುದು ಯಾರು ಅಂತ ನಾವು ನಿಮ್ಮನ್ನು ಕೇಳೋಣ. ಈ ಆಗಮ ಪ್ರಮಾಣ, ಈ ಅನುಮಾನವೂ ಪ್ರಮಾಣ ಅಂತ ನಿಮಗೆ ನಿಶ್ಚಿತ ಇದೆಯಲ್ಲ. ಹಾಗೆ ಇವೆರಡೂ ಪ್ರಮಾಣಗಳು ಅಂತ ತಿಳ್ಕೊಂಡೇ ನೀವು ಮುಂದುವರೆದಿದ್ದೀರಿ. ಪ್ರಮಾಣಗಳು ಅಂತ ನಿಮಗದು ತಿಳಿದು ಬರೋದು ಯಾವುದರಿಂದ? ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರುವಂತೆ ಸಾಕ್ಷಿ, ಅದು ಪ್ರತ್ಯಕ್ಷದಿಂದಲೇ ತಿಳಿದು ಬರಬೇಕು. ಸಾಕ್ಷಿ ಅಂತ ಹೇಳಿದೆ ಅದು ಬೇಡ, ಅದನ್ನು ಮುಂದೆ ನೋಡೋಣ. ಪ್ರತ್ಯಕ್ಷ ಪ್ರಮಾಣದಿಂದ ನೇಹ ನಾನಾಸ್ತಿ ಕಿಂಚನ ಎಂಬ ಆಗಮ ಅದು ನಮಗೆ ಪ್ರಮಾಣವಾಗಿದೆ ಅಂತ ತಿಳಿದು ಬರಬೇಕು. ಹಾಗೆ ವಿಶ್ವ ಮಿಥ್ಯಾದೃಶ್ಯತ್ವಾತ್ ಎಂಬ ಅನುಮಾನವೂ ಕೂಡ ಪ್ರಮಾಣವಾಗಿದೆ ಅಂತ ಅನ್ನೋದು ಪ್ರತ್ಯಕ್ಷದಿಂದಲೇ ತಿಳಿಯಬೇಕು. ಅದು ಪ್ರತ್ಯಕ್ಷದಿಂದ ಹೇಗೆ ಅಂತ ಅನ್ನೋದನ್ನ ನಾವು ಮುಂದೆ ನೋಡೋಣ. ಅಂತೂ ಪ್ರತ್ಯಕ್ಷದಿಂದ ತಿಳಿಬೇಕು. ನಮ್ಮ ಪ್ರತ್ಯಕ್ಷ ಅಂತ ಅನ್ನೋದು ಅದು ಯಾವುದು ಪ್ರಮಾಣ, ಯಾವುದು ಅಪ್ರಮಾಣ ಇತ್ಯಾದಿ ಸಂಗತಿಗಳನ್ನು ತಿಳಿಸ್ತದೆ. ಹೀಗೆ ತಿಳಿಸುವುದು ಪ್ರತ್ಯಕ್ಷನೇ. ಹಾಗಾದರೆ ನೀವೇ ಹೇಳಿದಂತೆ ಆ ಪ್ರತ್ಯಕ್ಷ ಅಂತ ಅನ್ನೋದು ಏನು ತಿಳಿಸ್ತದೆ? ವರ್ತಮಾನ ಕಾಲದಲ್ಲಿರುವಂತಹ ವಿಷಯಗಳನ್ನು ಮಾತ್ರ ತಿಳಿಸ್ತದೆ. ಹಾಗಾದರೆ ವರ್ತಮಾನ ಕಾಲದಲ್ಲಿ ಮಾತ್ರ ಈ ಅನುಮಾನ, ವಿಶ್ವ ಮಿಥ್ಯಾದೃಶ್ಯತ್ವಾತ್ ಎಂಬ ಅನುಮಾನ, ಹಾಗೆಯೇ ನೇಹ ನಾನಾಸ್ತಿ ಕಿಂಚನ ಅನ್ನುವ ಆಗಮ, ಇವೆಲ್ಲವೂ ಕೂಡ ಪ್ರಮಾಣ ಅಂತ ಆ ಪ್ರತ್ಯಕ್ಷ ತಿಳಿಸಿತು. ಹಾಗಾದ್ರೆ ಗತಿ ಏನಾಯಿತು? ಮುಂದೆ ಭವಿಷ್ಯತ್ ಕಾಲದಲ್ಲಿ ಈ ವಿಶ್ವ ಮಿಥ್ಯಾದೃಶ್ಯತ್ವಾತ್ ಎಂಬ ಅನುಮಾನ, ಹಾಗೆ ನೇಹ ನಾನಾಸ್ತಿ ಕಿಂಚನ ಎಂಬ ಆಗಮ, ಇವುಗಳು ಪ್ರಮಾಣವಾಗಿವೆ ಅಂತ ಹೇಳಲಿಕ್ಕೆ ಏನೂ ಆಧಾರವೇ ಇಲ್ಲದಂತಾಯಿತು. ಅಂದಮೇಲೆ ಆವಾಗ ಈ ಅಭೇದವನ್ನು ಸಾಧನೆ ಮಾಡಲಿಕ್ಕೆ, ಜಗತ್ತಿನ ಮಿಥ್ಯಾತ್ವವನ್ನು ಸಾಧನೆ ಮಾಡಲಿಕ್ಕೆ ಎರಡನ್ನೂ ಒಟ್ಟಿಗೆ ತಗೊಳ್ತಾ ಇದ್ದೀವಿ ನಾವಿಲ್ಲಿ. ವಿಶ್ವ ಮಿಥ್ಯಾತ್ವವನ್ನು ಸಾಧನೆ ಮಾಡುವುದು ನಿಮ್ಮ ಉದ್ದೇಶ, ಅಭೇದವನ್ನು ಸಾಧನೆ ಮಾಡುವುದು ನಿಮ್ಮ ಉದ್ದೇಶ. ಅದೆರಡನ್ನೂ ಸಾಧನೆ ಮಾಡಲಿಕ್ಕೆ ಯಾವ ಆಗಮವೂ ಇಲ್ಲದಂತಾಯಿತು ಮತ್ತು ಯಾವ ಅನುಮಾನವೂ ಇಲ್ಲದಂತಾಯಿತು. ಯಾಕೆಂದರೆ ಆ ಅನುಮಾನ ಮತ್ತು ಆಗಮಗಳಿಗೆ ಪ್ರಾಮಾಣ್ಯ ತಿಳಿದು ಬರಬೇಕಾದದ್ದು ಈ ಪ್ರತ್ಯಕ್ಷದಿಂದಲೇ. ಆದ್ದರಿಂದ ಆ ಪ್ರತ್ಯಕ್ಷ ಅನ್ನೋದು ವರ್ತಮಾನ ಕಾಲದ ವಿಷಯವನ್ನು ಮಾತ್ರ ತಿಳಿಸೋದ್ರಿಂದ, ಮುಂದೆ ಅವು ಪ್ರಮಾಣವಾಗಿವೆ ಅಂತ ವಿಷಯವನ್ನು ತಿಳಿಸೋದಿಲ್ಲ. ಆದ್ದರಿಂದ ನೀವು ತೋರಿಸುವಂಥ ಆಗಮ, ನೀವು ತೋರಿಸುವಂಥ ಪ್ರತ್ಯಕ್ಷ ಅವೆಲ್ಲ ವ್ಯರ್ಥ ಆಗಿ ಹೋಗಿಬಿಡ್ತವೆ. ಆವಾಗ ನಿಮ್ಮದು ಪಕ್ಷ ಬಿದ್ದು ಹೋದ್ಮೇಲೆ ಭೇದವಾಕ್ಯ, ಜಗತ್ತಿಗೆ ಭೇದವನ್ನೇ ತಿಳಿಸುವಂಥ ಪ್ರಮಾಣ ಅಂತ ಅನ್ನೋದು ಎದ್ದು ನಿಲ್ತದೆ. ಇಲ್ಲಿ ನೋಡಿ, ನೇಹ ನಾನಾಸ್ತಿ ಕಿಂಚನ ಅಂತನ್ನುವಲ್ಲಿ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ನಾನು ಮಿಥ್ಯಾ ಅಂತ ಹೇಳಿ ಅರ್ಥ ಹೇಳಿದೆ. ಅವರು ವಸ್ತುತಃ ಅದನ್ನು ತಗೊಳ್ಳೋದು
ಈ ಜಗತ್ತಿನಲ್ಲಿ ಭಿನ್ನವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಅಭಿನ್ನವೇ ಅಂತ ಅಭೇದವನ್ನು ಸಾಧನೆ ಮಾಡಲಿಕ್ಕೆ ಅದನ್ನು ತಗೋತಾರೆ. ವಿಶ್ವ ಮಿಥ್ಯಾದೃಶ್ಯತ್ವ ಅಂತನ್ನುವುದು ಮಿಥ್ಯಾತ್ವವನ್ನು ಸಾಧನೆ ಮಾಡಲಿಕ್ಕೆ ಇರುವಂತಹ ಅನುಮಾನ. ಆದ್ದರಿಂದ ಭವಿಷ್ಯತ್ ಕಾಲದಲ್ಲಿ ಈ ವೇದವಾಕ್ಯಗಳು ಹಾಗೆ ಈ ಅನುಮಾನ ಇವು ಪ್ರಮಾಣ ಅಂತ ಹೇಳಲಿಕ್ಕೆ ಏನೂ ಆಧಾರ ಇಲ್ಲದಂತೆ ಆಗಿಬಿಡ್ತು. ಅದನ್ನ ಅನುವಾದದಲ್ಲಿ ಹಾಗಾದರೆ ಭವಿಷ್ಯತ್ ಕಾಲದಲ್ಲಿ ಈ ವಾಕ್ಯಗಳು ಪ್ರಮಾಣ ಅಂತ ಹೇಳಲಿಕ್ಕೆ ಅಂತ ಅಲ್ಲಿ ಬಂದಿಲ್ಲ. ವಾಕ್ಯ ಮತ್ತು ಆಗಮ ಅಂತ ಹೀಗೆ ಎರಡನ್ನೂ ಅಲ್ಲಿ ತಿಳ್ಕೊಳ್ಬೇಕು. ನಮಗೆ ಇಲ್ಲೊಂದು ವಿಷಯ ನಾವು ಗಮನಿಸಬೇಕಾಗ್ತದೆ. ಯಾವ ಪ್ರತ್ಯಕ್ಷದಿಂದ ಈ ಆಗಮ ಅನ್ನೋದು ಪ್ರಮಾಣ ಅಂತ ತಿಳಿತದೆ, ಯಾವ ಪ್ರತ್ಯಕ್ಷದಿಂದ ಈ ವಿಶ್ವ ಮಿಥ್ಯಾದೃಶ್ಯತ್ವ ಎಂಬ ಅನುಮಾನ ಪ್ರಮಾಣ ಅಂತ ತಿಳಿತದೆ ಅಂತ ಅನ್ನೋದನ್ನ ಸ್ವಲ್ಪ ವಿಚಾರ ಮಾಡಬೇಕು. ಅದು ಕಣ್ಣಿನಿಂದ ತಿಳಿಯೋದಲ್ಲ, ಕಣ್ಣಿನಿಂದ ಕಿವಿಯಿಂದ ಹಿಂಗೆ ತಿಳಿಯೋದಲ್ಲ. ಅದನ್ನೆಲ್ಲ ಶಾಸ್ತ್ರಗಳಲ್ಲಿ ಪ್ರಮಾಣ ಪದ್ಧತಿ ಮೊದಲಾದ ಕಡೆ ಬೇರೆ ಬೇರೆ ಕಡೆ ಸಮರ್ಥನೆ ಮಾಡಿದ್ದಾರೆ. ಕೆಲವು ಕಡೆ ಈ ಬಾಹ್ಯೇಂದ್ರಿಯಗಳಿಂದ ಆಗಬಹುದು, ಮುಖ್ಯವಾಗಿ ಸಾಕ್ಷಿಯಿಂದ ಆಗ್ತದೆ. ಅದ್ರ ಬಗ್ಗೆ ಈಗ ಹೆಚ್ಚು ವಿಚಾರಣೆ ಮಾಡೋದು ಬೇಡ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.